ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ನಾನಿವತ್ತು ನಮ್ಮೆಲ್ಲರ ಫೇವ್ರೆಟ್ ಚುರುಮುರಿ ಗಾಡಿನಲ್ಲಿ ಸಿಗುವಂಥ ಚಾಟ್ಸ್ನ ಮನೆಯಲ್ಲಿ ಹೈಜೀನಿಕ್ಕಾಗೆ ಈಸಿಯಾಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಕಾಂಗ್ರೆಸ್ ಮಸಾಲ, ಬೋಟಿ ಮಸಾಲ, ಟೊಮ್ಯಾಟೊ ಮಸಾಲ, ಚುರುಮುರಿ ಹಾಗೆ ನಿಪ್ಪಟ್ಟು ಮಸಾಲ ಇದಿಷ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಸಿಕ್ಕು. ಸೊ ಹಾಗಾಗಿ ಅದಷ್ಟನ್ನು ರೆಡಿ ಮಾಡಿಕೊಂಡ್ರೆ ಇದಷ್ಟು ಚಾಟ್ಸ್ನ ಮನೆಯಲ್ಲಿ ನಾವು ಮಾಡ್ಕೊಳ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ಮಾಡ್ಕೋಬೇಕು. ಸೊ ನಾನಿಲ್ಲಿ ಖಾರ ಚಟ್ನಿ ಅಂದರೆ ಗ್ರೀನ್ ಚಟ್ನಿಗೆ ಒಂದು ಮಿಕ್ಸಿ ಜಾರ್ಗೆ 2 ಎಸಳು ಬೆಳ್ಳುಳ್ಳಿ, ಹಾಗೆ 1 ಇಂಚ್ ಆಗುವಷ್ಟು ಶುಂಠಿ, 4 ಹಸಿಮೆಣಸಿನ್ಕಾಯಿ, 1 ಟೀ ಚಮಚದಷ್ಟು ಜೀರಿಗೆ, ಹಾಗೆ 1 ಇಡಿ ಆಗುವಷ್ಟು ಪುದೀನ ಸೊಪ್ಪು, 1 ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು. ನಾನು ಇದಷ್ಟನ್ನು ಚೆನ್ನಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಚಮಚ ಆಗುವಷ್ಟು ಹುರ್ಗಡ್ಲೆ, ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಬ್ಲ್ಯಾಕ್ ಸಾಲ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಚಾಟ್ ಮಸಾಲಾನ ಹಾಕ್ಕೊಳ್ತೀನಿ. ನಾವು ಇಲ್ಲೇ ಚಟ್ನಿಗೆ ಚಾಟ್ ಮಸಾಲ ಬಳಸ್ತಾ ಇರೋದ್ರಿಂದ ಆಮೇಲೆ ಬಳಸೋದಿಲ್ಲ. ಹಾಗೆ ಒಂದು ಅರ್ಧ ನಿಂಬೆಹಣ್ಣನ್ನು ಇದಕ್ಕೇ ಹಿಂಡ್ಕೊಳ್ಳೋಣ. ಇದಿಷ್ಟಕ್ಕೂ ಸ್ವಲ್ಪ ಒಂದು 1/4 ಲೋಟದಷ್ಟು ನೀರನ್ನು ಹಾಕಿ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಗ್ರೀನ್ ಚಟ್ನಿ ರೆಡಿ ಆಯಿತು. ಇದು ಪರಾಠಾಗೆ, ಚಾಟ್ಸ್ಗೆ ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗತ್ತೆ. ಈ ರೀತಿ ಒಂದು ಗ್ಲಾಸ್ ಜಾರ್ನಲ್ಲಿ ಹಾಕ್ಕೊಂಡ್ರೆ ಫ್ರಿಜ್ಜಲ್ಲಿ 15 ಡೇಸ್ ಸ್ಟೋರ್ ಮಾಡ್ಬೋದು. ಸ್ವೀಟ್ ಚಟ್ನಿಗೆ ನಾನಿಲ್ಲಿ 2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಹಾಗೆ 10 ಖರ್ಜೂರನ 3-4 ಗಂಟೆಗಳ ಕಾಲ ಮುಂಚೆನೇ ನೆನೆಯಾಕಿ ಇಟ್ಕೊಂಡಿದ್ದೀನಿ. ಇದಿಷ್ಟನ್ನು ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದೇ ನೀರನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊತೀನಿ. ಈ ರೀತಿ ಮಾಡೋದ್ರಿಂದ ಹುಣಸೆಹಣ್ಣು ಮತ್ತು ಡೇಟ್ಸಲ್ಲಿರೋ ಅಂಶ ಎಲ್ಲ ಸ್ಕ್ವೀಸ್ ಆಗಿ ಚೆನ್ನಾಗೇ ಬರುತ್ತೆ. ಈಗ ಇದನ್ನು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಫೈನ್ ಪೇಸ್ಟ್ ಆಯಿತು. ಈಗ ಇದಿಷ್ಟನ್ನು ಒಂದು ಪಾತ್ರೆಗೆ ಶೋಧಿಸ್ಕೊಂಡ್ಬಿಡೋಣ. ಹಾಗೆ ಸ್ವಲ್ಪ ನೀರನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು 1/4 ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಶೋಧಿಸ್ಕೊಂಡ್ಬಿಡೋಣ. ಈ ರೀತಿ ಮಾಡೋದ್ರಿಂದ ಡೇಟ್ಸ್ ಮತ್ತು ಹುಣಸೆಹಣ್ಣಲ್ಲಿರೋ ನಾರಿನಂಶ ಎಲ್ಲ ತೆಗಿಬೋದು. ಈಗ ಇದಿಷ್ಟನ್ನು ಮೀಡಿಯಮ್ ಉರಿನಲ್ಲೇ ಕುದಿಯೋದಕ್ಕೆ ಬಿಟ್ಬಿಡಿ. ಇದು ಒಂದು ಕುದಿ ಬಂದ ನಂತರ ನೋಡಿ, ಈ ರೀತಿ ಒಂದು ಕುದಿ ಬಂದ ನಂತರ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲ, ಹಾಗೆ ಒಂದು ಅರ್ಧ ಚಮಚದಷ್ಟು ಬ್ಲ್ಯಾಕ್ ಸಾಲ್ಟ್ನ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಸಣ್ಣ ಉರಿ ಮಾಡಿ ಸುಮಾರು ಒಂದು 10 ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಟ್ಬಿಡಿ. ಇದು ಉಕ್ಕಿ ಬರೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಸಣ್ಣ ಉರಿನಲ್ಲೇ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಕೈ ಆಡಿಸ್ತಾ ಇರಿ. ಒಂದು ತಿಕ್ ಕನ್ಸಿಸ್ಟೆನ್ಸಿಗೆ ಬರೋ ತನಕ, ಹುಳಿ ವಾಸನೆ ಎಲ್ಲ ಹೋಗಿ ಬರೋ ತನಕ ಕುದಿಸ್ಕೋಬೇಕಾಗತ್ತೆ. ಸುಮಾರು ಒಂದು 10 ನಿಮಿಷ ಹಿಡಿಯುತ್ತೆ. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಇದನ್ನು ಸಹ ಚೆನ್ನಾಗಿ ತಣ್ಣಗೆ ಮಾಡಿಕೊಂಡು ಒಂದು ಗ್ಲಾಸ್ ಜಾರ್ಗೆ ಹಾಕಿಟ್ಕೊಂಡ್ರೆ ಸುಮಾರು ಒಂದು 15 ದಿನಗಳ ಕಾಲ ಸ್ಟೋರ್ ಮಾಡ್ಕೋಬೋದು. ಇದು ಸಹ ಚಾಟ್ಸ್ಗೆ ತುಂಬಾ ಇಂಪಾರ್ಟೆಂಟು, ಒಳ್ಳೆ ಟೇಸ್ಟ್ ಆ್ಯಡ್ ಮಾಡುತ್ತೆ. ಈಗ ಚಾಟ್ಸ್ ಮಾಡೋದಕ್ಕೆ ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕಾಂಗ್ರೆಸ್ ತೊಗೊಂಡಿದ್ದೀನಿ, ಟೊಮ್ಯಾಟೊ ಸಣ್ಣದಾಗಿ ಹೆಚ್ಚಿರೋದು, ಸೇಬು, ಉಪ್ಪು, ನಿಪ್ಪಟ್ಟು, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಹಾಗೆ ಕಡಲೆಪುರಿ, ಗ್ರೇಟೆಡ್ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಮತ್ತು ಬೋಟಿನ ಅರ್ಧ ಭಾಗ ಕತ್ತರಿಸಿ ಇಟ್ಕೊಂಡಿದ್ದೀನಿ. ಇದಿಷ್ಟು ರೆಡಿ ಮಾಡಿಕೊಂಡ್ರೆ ಒಂದೊಂದೇ ಚಾಟ್ಸ್ನ ಮಾಡ್ಕೊಳ್ತಾ ಬರ್ಬೋದು. ನಾನಿಲ್ಲಿ ಒಂದು ಬೌಲ್ಗೆ ಅರ್ಧ ಕಪ್ ಆಗೋಷ್ಟು ಕಾಂಗ್ರೆಸ್ ಕಡಲೆ ಬೀಜ, 1ರಿಂದ 1.5 ಚಮಚ ಆಗುವಷ್ಟು ಸ್ವೀಟ್ ಚಟ್ನಿ, ಒಂದು ಅರ್ಧ ಚಮಚ ಆಗುವಷ್ಟು ಖಾರ ಚಟ್ನಿ, ಹಾಗೆ ಸ್ವಲ್ಪ ಟೊಮ್ಯಾಟೊ, ಸ್ವಲ್ಪ ಈರುಳ್ಳಿ, ತುರಿದಿರೋ ಅಂಥ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಎಕ್ಸ್ಟ್ರಾ ಸಾಲ್ಟ್ ಆ್ಯಡ್ ಮಾಡ್ತಾಯಿಲ್ಲ, ಕಾಂಗ್ರೆಸ್ ಕಡಲೆ ಬೀಜದಲ್ಲೇ ಸಾಲ್ಟ್ ಸಾಕಷ್ಟು ಇರುತ್ತೆ.
ನೀವು ರುಚಿ ನೋಡಿಕೊಂಡು ಹಾಕ್ಕೊಳ್ಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಾಂಗ್ರೆಸ್ ಮಸಾಲ ರೆಡಿ ಆಯಿತು. ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಈ ರೀತಿ ಮೇಲ್ಗಡೆ ಸೇವ್ ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಕಾಂಗ್ರೆಸ್ ಮಸಾಲ ಟೇಸ್ಟಿಯಾಗೆ ರೆಡಿ ಆಯಿತು. ಈಗ ಅದೇ ಬೌಲ್ಗೆ ನಿಪ್ಪಟ್ಟು ಮಸಾಲ ಮಾಡೋದಕ್ಕೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಸುಮಾರು 3 ನಿಪ್ಪಟ್ಟನ್ನು ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕದಾಗಿರೋದು. ಇದನ್ನು ಕೈಯಲ್ಲೇ ಪುಡಿ ಮಾಡಿ ಹಾಕ್ಕೊಳ್ತೀನಿ. ತುಂಬ ಫೈನ್ ಪುಡಿ ಆಗೋಷ್ಟೇನೂ ಅವಶ್ಯಕತೆ ಇಲ್ಲ. ನೀವು ಇಡೀ ನಿಪ್ಪಟ್ಟು ಮೇಲೂ ಸಹ ಮಾಡ್ಕೊಳ್ಬೋದು, ಆದರೆ ಅದು ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಈ ರೀತಿ ತೋರಿಸ್ತಾ ಇದ್ದೀನಿ. ಇದಕ್ಕೂ ಸಹ ಸುಮಾರು 1-1.5 ಚಮಚದಷ್ಟು ಸ್ವೀಟ್ ಚಟ್ನಿ, ಒಂದು ಅರ್ಧ ಚಮಚದಷ್ಟು ಖಾರ ಚಟ್ನಿ, ಹಾಗೆ ಟೊಮ್ಯಾಟೊ, ಹೆಚ್ಚಿರೋವಂಥ ಈರುಳ್ಳಿ, ತುರಿದಿರೋವಂಥ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 2 ಪಿಂಚ್ ಆಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗೆ ಮಿಕ್ಸ್ ಆದರೆ ನಿಪ್ಪಟ್ಟು ಮಸಾಲ ಸಹ ರೆಡಿ ಆಗುತ್ತೆ. ಇದನ್ನು ಸರ್ವ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಮೇಲ್ಗಡೆ ಸೇವ್ ಹಾಕ್ಕೊಳ್ಳಿ. ಹಾಗೆ ಕಡಲೆಪುರಿನ ಸಹ ಮೇಲ್ಗಡೆ ಹಾಕ್ಕೊಂಡು ನಿಪ್ಪಟ್ಟು ಮಸಾಲಾನ ಸರ್ವ್ ಮಾಡೋದು. ಸೊ ನಿಪ್ಪಟ್ಟು ಮಸಾಲ ಸಹ ರೆಡಿ ಆಯಿತು. ಈಗ ನಾವು ಅದೇ ಮಿಕ್ಸಿಂಗ್ ಬೌಲಲ್ಲಿ ಚುರುಮುರಿನ ರೆಡಿ ಮಾಡೋಣ. ಚುರುಮುರಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಸಪ್ಪೆ ಕಡಲೆಪುರಿನ ತೊಗೊಂಡಿದ್ದೀನಿ. ಉಪ್ಪು ಕಡಲೆಪುರಿ ತೊಗೊಳ್ಬೇಡಿ, ಸಪ್ಪೆ ಪುರಿನೇ ಬಳಸ್ಕೊಳ್ಳಿ. ಅದಕ್ಕೆ 1 ನಿಪ್ಪಟ್ಟನ್ನು ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಚಮಚದಷ್ಟು ಕಾಂಗ್ರೆಸ್ ಕಡಲೆ ಬೀಜನ ಸೇರಿಸ್ತಿದ್ದೀನಿ. ಹಾಗೆ ಹೆಚ್ಚಿರೋವಂಥ ಟೊಮ್ಯಾಟೊ, ಹೆಚ್ಚಿರೋವಂಥ ಈರುಳ್ಳಿ, ತುರಿದಿರೋ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು, ಸುಮಾರು ಒಂದು 2-2.5 ಚಮಚದಷ್ಟು ಸ್ವೀಟ್ ಚಟ್ನಿ, ಹಾಗೆ ಪೂರ್ತಿ ಚಮಚದಷ್ಟು ಖಾರ ಚಟ್ನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸಹ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಕೈಯಲ್ಲಿ ಸಹ ಮಿಕ್ಸ್ ಮಾಡ್ಕೊಳ್ಬೋದು, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಈ ರೀತಿ ಮಾಡಿಕೊಂಡ್ರೆ ಚುರುಮುರಿ ಸಹ ರೆಡಿ ಆಯಿತು. ನಾನು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಸೊ ಟೇಸ್ಟಿಯಾಗೆ ಹೈಜಿನಿಕ್ಕಾಗೆ ಚುರುಮುರಿ ಚಾಟ್ ಸಹ ರೆಡಿ ಆಯಿತು. ಇದ್ರ ಮೇಲೆ ಮತ್ತೆ ಸೇವ್ ಹಾಕ್ಕೊಂಡ್ರೆ ನಮಗೆ ಚುರುಮುರಿ ತಿನ್ನೋದಕ್ಕೆ ರೆಡಿ. ಈಗ ಕಡೆಯದಾಗಿ ಬೋಟಿ ಮಸಾಲ ಮತ್ತು ಟೊಮ್ಯಾಟೊ ಮಸಾಲಾಗೆ ಮಿಕ್ಕಿರುವಂಥ ಹೆಚ್ಚಿರೋ ಟೊಮ್ಯಾಟೊ, ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ, ಜೊತೆಗೆ ಒಂದು 1/4 ಚಮಚದಿಂದ ಅರ್ಧ ಚಮಚ ಆಗೋಷ್ಟು ಉಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲೆಲ್ಲೂ ಎಕ್ಸ್ಟ್ರಾ ಚಾಟ್ ಮಸಾಲ ಆ್ಯಡ್ ಮಾಡ್ತಾ ಇಲ್ಲ. ಗ್ರೀನ್ ಚಟ್ನಿನಲ್ಲಿ ಆಲ್ರೆಡಿ ಆ್ಯಡ್ ಮಾಡಿರೋದ್ರಿಂದ ನೀವು ಗ್ರೀನ್ ಚಟ್ನಿ ಮಾಡೋವಾಗ ಚಾಟ್ ಮಸಾಲ ಹಾಕಿಲ್ಲ ಅಂದರೆ ಇದೆಲ್ಲದರದಲ್ಲೂ ಚಾಟ್ ಮಸಾಲ ಆ್ಯಡ್ ಮಾಡಬೇಕು. ಒಂದು ಪ್ಲೇಟ್ನಲ್ಲಿ ಕಟ್ ಮಾಡಿರೋವಂಥ ಟೊಮ್ಯಾಟೊ ಸ್ಲೈಸ್ನ ಇಟ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡಿರೋವಂಥ ಮಿಶ್ರಣನ ಒಂದೊಂದಕ್ಕೆ ಹಾಕ್ಕೊಳ್ತಾ ಬರೋಣ. ಸೊ ಈ ರೀತಿಯಾಗಿ 5 ವೆರೈಟಿ ಚುರುಮುರಿ ಚಾಟ್ ಗಾಡಿನಲ್ಲಿ ಸಿಗೋವಂಥ ಚಾಟ್ಸ್ನ ನಾವು ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ. ನೀವು ಸಹ ಒಮ್ಮೆ ಈ ರೀತಿ ಈ ಚಾಟ್ಸ್ನೆಲ್ಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಮೇಲೆ ಸ್ವೀಟ್ ಚಟ್ನಿನೂ ಸಹ ಒಂದೊಂದಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಬರ್ತೀನಿ. ಹಾಗೆ ಖಾರ ಚಟ್ನಿನೂ ಒಂದೊಂದಕ್ಕೆ ಹಾಕ್ಕೊಳ್ತಾ ಬರಬೇಕು. ನೋಡಿದ್ರಲ್ಲ, ಸುಲಭವಾಗಿ ಎಷ್ಟು ಚೆನ್ನಾಗೆ ಮನೆಯಲ್ಲೇ ಯಾರಿಗೆ ಯಾವ ಚಾಟ್ಸ್ ಬೇಕೋ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಮೇಲೆ ಸೇವ್ ಮತ್ತು ಕಾಂಗ್ರೆಸ್ ಕಡಲೆ ಬೀಜನ ಹಾಕ್ಕೊಳ್ಳೋಣ. ಸೊ ಬೋಟಿ ಮತ್ತು ಟೊಮ್ಯಾಟೊ ಸ್ಲೈಸ್ ಮಸಾಲ ಸಹ ರೆಡಿ ಆಯಿತು. ಇದ್ರ ಮೇಲೂ ಸಹ ಸ್ವಲ್ಪ ಸಪ್ಪೆ ಪುರಿನ ಕಡಲೆ ಪುರಿನ ಹಾಕ್ಕೊಂಡ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ.
ನೋಡಿ ಸ್ವಲ್ಪ ಸಪ್ಪೆ ಪುರಿನ ಹಾಕ್ಕೊಳ್ತಾ ಇದ್ದೀನಿ. ಸೊ 5 ಥರದ ಚಾಟ್ಸ್ ಕೂಡ ರೆಡಿ ಆಯಿತು. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಫಾಲೋ ಮಾಡಿ. ಇದೇ ರೀತಿ ಮತ್ತಷ್ಟು ರೆಸಿಪಿನ ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಟೇಕ್ ಕೇರ್.